ಇನ್ನು ತಮಿಳುನಾಡಿಗೆ ನೀರು ಹರಿಸಬೇಕು ಅಂತಂದ್ಬಿಟ್ಟು CWRC ಅವರು ಶಿಫಾರಸು ಮಾಡಿದ್ರು ಮೊನ್ನೆ. ಸೊ ಇದರ ವಿರುದ್ಧ ಈಗ ಕರ್ನಾಟಕದಲ್ಲಿ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ತಮಿಳುನಾಡಿಗೆ ನೀರು ಹರಿಸುವಂತೆ CWRC ಶಿಫಾರಸು ಮಾಡಿದೆ. ಈಗ ಪ್ರವೀಣ್ ಶೆಟ್ಟಿ ಬಣ ಮತ್ತು ರೈತಪರ ಸಂಘಟನೆಗಳು ಜಂಟಿ ಪ್ರತಿಭಟನೆಯನ್ನು ನಡೆಸಿವೆ ಮಂಡ್ಯದಲ್ಲಿ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಪ್ರೊಟೆಸ್ಟ್ ಆಗಿದೆ. ಕಾವೇರಿ ಭವನದ ಮುಂದೆ ಕುಳಿತು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರಮಂದಿರವೊಂದಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆ ಅಂದರೆ ಆ ಸಿನಿಮಾ ಥಿಯೇಟರ್ನಲ್ಲಿ ತಮಿಳುನಾಡು CM ವಿಜಯ್ ಅಭಿನಯದ ಜನನಾಯಕ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಕಾರಣಕ್ಕೂ ಚಿತ್ರ ನಡೆಯಂಗಿಲ್ಲ. ನಮ್ಮದು ನಮ್ಮದು. ತಮಿಳುನಾಡಿಗೆ ನೀರು ಹರಿಸೋದನ್ನು ವಿರೋಧಿಸಿ ನಡೀತಾ ಇರತಕ್ಕಂಥ ಪ್ರತಿಭಟನೆ ಮಂಡ್ಯದಲ್ಲಿ. ಒಂದು ಥಿಯೇಟ್ರ್ ಮುಂದೆ ಜನನಾಯಕನ ಚಿತ್ರ ಏನು ನಡೀತಾ ಇತ್ತು ಆ ಸಿನಿಮಾ ಪೋಸ್ಟರ್ ಎಲ್ಲ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಮತ್ತು ರೈತಪರ ಸಂಘಟನೆಯವರೆಲ್ಲರೂ ಕೂಡ ಜಂಟಿ ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂದೆ ಅಂದರೆ ಕಾಡಾ ಏನಿದೆ ಆ ಕಾಡಾ ಕಚೇರಿ ಮುಂದೆ ಪ್ರತಿಭಟನೆಯಾಗಿದೆ. ಕಾವೇರಿ ಭವನದ ಮುಂದೆ ಕುಳಿತು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಮಂಡ್ಯದಲ್ಲಿ ಹೋರಾಟಗಳು ನಡೀತಾನೇ ಇದೆ. ಸಂಜಯ್ ಸರ್ಕಲ್ನಲ್ಲಿ ಹೋರಾಟ ಆಗಿತ್ತು. ನಿನ್ನೆ ಪ್ರತಿಭಟನೆ ಮಾಡಿದರು, ರಸ್ತೆ ತಡೆ ನಡೆಸಿದರು. ಇವತ್ತು ಕೂಡ ಹೋರಾಟ ಮುಂದುವರೆದಿದೆ. ಇವತ್ತು ಏನು ಮಂಡ್ಯದಲ್ಲಿ ಗುರುಶ್ರೀ ಚಿತ್ರಮಂದಿರದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದ ಚಲನಚಿತ್ರವನ್ನು ರದ್ದುಗೊಳಿಸಿ ಅಂತ ಇವತ್ತು ನಾವು ಈ ಒಂದು ಚಿತ್ರಮಂದಿರಕ್ಕೆ ಮುತ್ತಿಗೆ ಹಾಕೋಕ್ಕೆ ಬಂದಿದ್ವಿ. ಇವತ್ತು ಏನು ಮಾಲೀಕರು ಮತ್ತು ಮ್ಯಾನೇಜರ್ ಅವರು ಬಂದು ನಮ್ಮ ಸ್ಪಂದನೆಗೆ ಹೋಗೊಟ್ಟಿದ್ದಾರೆ. ಇವತ್ತು ಏನು ಕಾವೇರಿ ಹೋರಾಟ ನಡೀತಾ ಇದೆ, ನಮಗೆ ಒಂದು ಮರಣ ಶಾಸನ ಸಿಕ್ಕಿದೆ. 3500 ಕ್ಯೂಸೆಕ್ ನೀರನ್ನು 15 ದಿನ ಸತತವಾಗಿ ಬಿಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಮಂಡ್ಯದಲ್ಲಿ ಇವತ್ತಿನ ಪ್ರತಿಭಟನೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ದ ಅಥವಾ ಯಾರಾದರೂ ಅಧಿಕಾರಿಗಳಿಗೆ ಮನವಿ ಏನಾದರೂ ಸಲ್ಲಿಸಿದಾರ? ಹೇಗಿತ್ತು ಹೋರಾಟ ಅಂತನ್ಬಿಟ್ಟು? ಅರವಿಂದ್, ಈಗಾಗಲೇ ಜನನಾಯಕನ ಸಿನಿಮಾದ ಪೋಸ್ಟರನ್ನು ಹರಿದು ಜೊತೆಗೆ ಆ ಸಿನಿಮಾವನ್ನು ಮಂಡ್ಯದಲ್ಲಿ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಕೂಡ ಕನ್ನಡಪರ ಸಂಘಟನೆಗಳು ಆಗ್ರಹ ಮಾಡಿದ್ರು. ಅದಾದ ನಂತರವಾಗಿ ಮ್ಯಾನೇಜರ್ ಬಂದು ನಾವು ಈ ಒಂದು ಸಿನಿಮಾವನ್ನು ಪ್ರದರ್ಶನ ಮಾಡಲ್ಲ ಅಂತೇಳಿ ಹೇಳಿರುವಂಥದ್ದು. ತದನಂತರ ಇದೀಗ ವಿಶ್ವೇಶ್ವರ ಸ್ಟ್ಯಾಚ್ಯೂ ಬಳಿ ವಿವಿಧ ಪರ ಕನ್ನಡ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರುವಂಥದ್ದು. CWRC ಆದೇಶವನ್ನು CWMA ಯಾವುದೇ ಕಾರಣಕ್ಕೂ ಕೂಡ ಎತ್ತಿ ಹಿಡಿಬಾರದು ನಿಟ್ಟಿನಲ್ಲಿ ಕೂಡ ಆಕ್ರೋಶಗಳನ್ನು ಇಲ್ಲಿ ವ್ಯಕ್ತಪಡ್ತಾ ಇರೋದನ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದಾದ ಬಳಿಕವಾಗಿ ಏನು ಈ ಒಂದು ನಾಯಕರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿ ಮುಂದಿನ ಹೋರಾಟಗಳೇನಾಗಬೇಕು ನಿಟ್ಟಿನಲ್ಲಿ ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ರೈತ ನಾಯಕರಾದಂತಹ ಏನು ಸುನಂದ ಜಯರಾಮ್ ಅವರು ಇದ್ರು, ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಇವಾಗ CWMA ಆದೇಶವನ್ನು ಏನು ಹೇಳ್ತೀರಾ ಅಂತೇಳಿ? ಒಂದು ಸೆಕೆಂಡ್, ನೀವು ದಯವಿಟ್ಟು ಸಹಕರಿಸಿ. ಮೊದಲು ಬಂದಂಥವರಿಗೆ ನಾವು 1-2 ನಿಮಿಷ ಮಾಡಿ ನಿಮಗೆ ಬೈಟ್ ಕೊಡ್ತೀನಿ ನೇರವಾಗಿ. 1 ನಿಮಿಷ. ಈಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಆದ ಬಳಿಕವಾಗಿ ನಾವು ಸಭೆಯ ನಿರ್ಣಯಗಳನ್ನು ನಾವು ತಿಳಿಸ್ತೀವಿ. ಮುಂದಿನ ಹೋರಾಟದ ರೂಪುರೇಷೆಗಳು ಹೇಗಿರುತ್ತೆ ಅಂತೇಳಿ ಕೂಡ ಅವರು ಹೇಳ್ತಾ ಇರುವಂಥದ್ದು. ಅರವಿಂದ್, ಓಕೆ. ಸೊ ಈಗ ಕರ್ನಾಟಕ ಬಂದ್ ಮಾಡಬೇಕು ಅಂತಲೂ ಕೂಡ ಕೆಲವು ಕಡೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹಾಗೇನಾದರೂ ಆದರೆ ಮಂಡ್ಯದಲ್ಲೂ ಕೂಡ ಅದಕ್ಕೆ ಸ್ಪಂದನೆ ಹೇಗೆ ಸಿಗ್ಬೋದು ಅಂತ ರೋಹಿತ್?
ಖಂಡಿತ ಅರವಿಂದ್, ಈ ಹಿಂದೆ ನಡೆದಂಥ ನಾಡು ನುಡಿ ಜಲ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಆಗ್ಬೋದು, ಬಂದ್ ಆಗ್ಬೋದು, ಎಲ್ಲವೂ ಕೂಡ ಯಶಸ್ವಿ ಆಗಿದೆ. ಅದೇ ರೀತಿಯಾಗಿ CWRC ಏನು ಆದೇಶವನ್ನು ನೀಡಿತ್ತು ಅದನ್ನು CWMA ಏನಾರ ಎತ್ತಿದಂಥ ಸಂದರ್ಭದಲ್ಲಿ ಹೋರಾಟಗಳು ಕೂಡ ತೀವ್ರಗೊಳ್ಳುತ್ತದೆ. ಜೊತೆಯಾಗಿ ಕರ್ನಾಟಕ ಬಂದ್ ಏನು ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಮಂಡ್ಯದಲ್ಲೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆಗಳಾಗ್ಬೋದು ಮತ್ತು ಆಕ್ರೋಶಗಳು ಎಲ್ಲವೂ ಕೂಡ ಮಾಡೋ ನಿಟ್ಟಿನಲ್ಲಿ ಕೂಡ ಸಭೆಗಳು ಈ ಕಡೆ ಮಂಡ್ಯದಲ್ಲೂ ಕೂಡ ನಡೀತಾ ಇದೆ. ಜೊತೆಗೆ ಶ್ರೀರಂಗಪಟ್ಟಣದ ಭಾಗದಲ್ಲೂ ಕೂಡ ಭೂಮಿ ತಾಯಿ ಹೋರಾಟ ಸಮಿತಿ ಕೂಡ ಇದೇ ರೀತಿಯಂತ ಸಭೆಯನ್ನು ಮಾಡಿ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರೋಹಿತ್, ಧನ್ಯವಾದ. ಒಟ್ಟಾರೆ ಮಂಡ್ಯ ಭಾಗದಲ್ಲಿ ಕಾವೇರಿ ಹೋರಾಟ ಅಂದಾಗ ಇದೆಲ್ಲ ಸಹಜ ಆಗೇ ಆಗುತ್ತೆ, ಬಟ್ ಅದರ ತೀವ್ರತೆ ಹೇಗಿರುತ್ತೆ ಅನ್ನೋದು ಇವತ್ತಿನ CWMA ಸಭೆ ಮೇಲೆ ಗೊತ್ತಾಗುತ್ತೆ.